ಫಾರಿನಲ್ಲಿ ನಾಯಿಗಳನ್ನು ಜೊತೆಗೆ ಕರೆದುಕೊಂಡು ಹೋಗುವಾಗ ಕಕ್ಕ ಮಾಡಿದ್ರೆ ಅದನ್ನು ಎತ್ತಿಕೊಂಡು ಹೋಗಬೇಕಂದು, ಇಲ್ಲದಿದ್ದರೆ ಭಾರಿ ದಂಡ ಹಾಕ್ತಾರಂತೆ. ಅಲ್ಲಿ ಬೀದಿ ನಾಯಿಗಳಿಲ್ವಾ? ಅವುಗಳ ಕಕ್ಕ ಯಾರು ಎತ್ತಾರೆ? ಯಾರಿಗೆ ದಂಡ ಹಾಕ್ತಾರೆ? ಅಲ್ಲಿ ಬೀದಿ ನಾಯಿಗಳು ಇರುವುದಿಲ್ಲ. ಯಾಕತ್ತ ಮುಂದುವರೆದ ರಾಷ್ಟ್ರಗಳಲ್ಲಿನ ನಗರಗಳಲ್ಲಿ ಬೀದಿ ನಾಯಿಗಳು ಇರಲ್ಲ. ಅಲ್ಲಿ ಸ್ವಚ್ಛತೆ ಇರುತ್ತದೆ. ಅಲ್ಲಿ ಬೀದಿ ನಾಯಿಗಳು ಇರಲ್ಲ. ಸ್ವಚ್ಛತೆ ಇದ್ದಲ್ಲಿಗೆ ಬೀದಿ ನಾಯಿಗಳು ಬೆಳೆಯಲ್ಲ. ನಮ್ಮಲ್ಲಿ ತಮ್ಮ ಮನೆಯ ಕಸವನ್ನು ಬೀದಿಗೆ ಎಸೆಯುತ್ತಾರೆ. ಆದುದರಿಂದ ಬೀದಿ ನಾಯಿಗಳು ಹೆಚ್ಚಾಗುತ್ತಿವೆ. ಎಲ್ಲಿ ಸ್ವಚ್ಛತೆ ಇರಲ್ವೋ ಅಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿರುತ್ತವೆ. ನಿಜ, ಕಸದ ರಾಶಿ ಬಿದ್ದಿರುವಲ್ಲಿ ನಾಯಿಗಳ ಹಿಂಡುಗಳನ್ನು ನೋಡಬಹುದು. ಅವು ನಾಯಿಗಳ ಹಿಂಡು ಕಚ್ಚಾಡ್ತಿರ್ತವೆ. ಜನರಿಗೆ ತಿಳುವಳಿಕೆ ಕೊಟ್ರೆ ನಮ್ಮಲ್ಲೂ ಬೀದಿ ನಾಯಿಗಳು ಕಡಿಮೆ ಆಗಬಹುದಲ್ಲವೇ? ಜನಸಂಖ್ಯೆ ಹೆಚ್ಚಾಗಿರುವುದರಿಂದ ಯಾರಿಗೆ ಹೇಳಿದರೂ ಯಾರೂ ಕೇಳಲ್ಲ. ಯಾರ ಮಾತು ಯಾರಿಗೂ ಇಡಿಸಲ್ಲ. ವಿದ್ಯಾವಂತರೇ ಕಸ ತಂದು ಬೀದಿಗೆ ಸುರಿಯುತ್ತಿದ್ದಾರೆ. ಇನ್ನು ಅವಿದ್ಯಾವಂತರ ಕಥೆ ಏನಾಗಬೇಕು ಹೇಳಿ? ಇದೆಲ್ಲ ನಮ್ಮ ದೇಶದ ಶಾಪ. ಈ ಜನರಿಗೆ ಬುದ್ಧಿ ಬರಲ್ವೋ ಅಲ್ಲಿ ತನಕ ನಮ್ಮಲ್ಲಿ ಸ್ವಚ್ಛತೆ ಇರಲ್ಲ, ಬಹಳ ರೋಗಗಳು ಹರಡುತ್ತವೆ. ಆರೋಗ್ಯ ಕಾಪಾಡುವಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಎಂಬುದನ್ನು ಜನರು ತಿಳ್ಕೋಬೇಕು. ಸಾಂಕ್ರಾಮಿಕ ರೋಗಗಳು ಹರಡಲು ಸ್ವಚ್ಛತೆ ಇರುವುದಿಲ್ಲದೆ ಕಾರಣ. ಸರಿ, ನಾನು ಬರ್ತೇನೆ. ಈಗಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದ. ನಿಮಗೆ ವಂದನೆಗಳು.